ಬೆಳಿಗ್ಗೆ ಎದ್ದು ಫ್ರೆಶಪ್ ಆಗಿ ಮೊದಲಿಗೆ ನಾನು ಹೋಗಬೇಕೆಂದುಕೊಂಡಿದ್ದು ನ್ಯೂ ಮಂಗಳೂರು ಪೋರ್ಟ್ ಕಡೆ. ಆಟೋ ಹಿಡಿದು ಅಲ್ಲಿಗೆ ಹೋದೆ. ಆದರೆ ಅಲ್ಲಿ ವಿಸಿಟರ್ಸ್ಗೆ ಎಂಟ್ರಿ ಇರಲಿಲ್ಲ. ಹೊರಗಡೆಯಿಂದ ನೋಡಲು ವಿಶೇಷವಾಗಿ ಏನೂ ಕಾಣಿಸಲಿಲ್ಲ. ಹಾಗಾಗಿ ಅಲ್ಲಿಂದ ಮತ್ತೆ ಬಸ್ ಹತ್ತಿಕೊಂಡು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪ್ ಕಡೆ ಬಂದೆ. ಇಲ್ಲಿಂದ ಲೋಕಲ್ ಬಸ್ಗಳು ಸಾಕಷ್ಟಿದ್ದವು. ನಾನು ಮಂಗಳೂರಿಗೆ ಬಂದಿರೋ ವಿಷಯ ನನ್ನ ಒಬ್ಬ ಮಂಗಳೂರಿನ ಸ್ನೇಹಿತನಿಗೆ ಗೊತ್ತಾಗಿ ಅವನು ಕಾಲ್ ಮಾಡಿ ಗೋಕರ್ಣನಾಥ ಟೆಂಪಲ್ಗೆ ಹೋಗುವಂತೆ ಸಲಹೆ ನೀಡಿದ. ಹಾಗಾಗಿ ಬಸ್ ಹಿಡಿದು ದೇವಸ್ಥಾನದ ಕಡೆಗೆ ಹೊರಟೆ. ದೂರದಿಂದಲೇ ದೇವಸ್ಥಾನ ಬಹಳ ಸುಂದರವಾಗಿ ಕಾಣುತ್ತಿತ್ತು. ಇಲ್ಲಿಯ ವಿಶೇಷವೆಂದರೆ ಮಂಗಳೂರು ದಸರಾ ಆಚರಣೆಗೆ ಈ ದೇವಸ್ಥಾನ ರಾಜ್ಯಾದ್ಯಂತ ಪ್ರಸಿದ್ಧವಾಗಿದೆ. ಒಳಗೆ ಬಂದ ಮೇಲೆ ಹನುಮಂತ ಮತ್ತು ಶಿರ್ಡಿ ಸಾಯಿಬಾಬಾರ ದೇವಸ್ಥಾನ ಕಂಡವು. ಕೈ ಮುಗಿದು ಮುಂದೆ ಹೊರಡೆ. ಹೊರಗಡೆ ದೊಡ್ಡ ನಂದಿಯ ಮೂರ್ತಿ ಇತ್ತು. ನಂತರ ಗೋಕರ್ಣನಾಥೇಶ್ವರ ದೇವರ ದರ್ಶನ ಪಡೆದೆ. ದೇವಸ್ಥಾನದ ಪಕ್ಕದಲ್ಲಿ ಶ್ರೀಕೃಷ್ಣನ ದೇವಸ್ಥಾನವೂ ಇತ್ತು. ಅಲ್ಲಿ ಎಲ್ಲರೂ ದೇವರನ್ನು ಆರಾಧಿಸುತ್ತಿದ್ದರು. ಸ್ವಲ್ಪ ಸಮಯ ದೇವಸ್ಥಾನದ ಆವರಣದಲ್ಲೇ ಸುತ್ತಾಡಿ ವಿಶ್ರಾಂತಿ ಪಡೆದೆ. ಅಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು. ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಇದ್ದುದರಿಂದ ಇಲ್ಲಿಯೇ ಊಟ ಮಾಡಿದೆ. ಮಂಗಳೂರು ದಸರಾವನ್ನು ಇದೇ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಎಂಬುದು ತಿಳಿದು ಅದರ ಬಗ್ಗೆ ತಿಳಿದುಕೊಳ್ಳಲು ದೇವಸ್ಥಾನದ ಸಿಬ್ಬಂದಿಯನ್ನು ಮಾತನಾಡಿಸಿದೆ. ಅವರು ಮಂಗಳೂರು ದಸರಾದ ಇತಿಹಾಸ ಮತ್ತು ಆಚರಣೆಗಳ ಬಗ್ಗೆ ವಿವರವಾಗಿ ತಿಳಿಸಿ ಹಳೆಯ ಫೋಟೋ ಆಲ್ಬಂಗಳನ್ನು ಕೂಡ ತೋರಿಸಿದರು. ಮತ್ತೊಂದು ಸಲ ದೇವಸ್ಥಾನದ ಆವರಣವನ್ನು ಸುತ್ತಿ ನಂತರ ಅಲ್ಲಿಂದ ಮತ್ತೆ ಬಸ್ ಹಿಡಿದು ಬಸ್ ಸ್ಟಾಪ್ ಕಡೆ ಬಂದೆ. ಅಲ್ಲಿಂದ ಆಟೋದಲ್ಲಿ ಬಂದರ್ ಕಡೆ ಹೊರಟೆ. ಅಲ್ಲಿ ಸಾಕಷ್ಟು ಹಡಗುಗಳು ಕಾಣಿಸುತ್ತಿದ್ದವು. ಅಲ್ಲಿ ಹೇಗೆ ಹೋಗೋದಾದ್ರೆ ಏನಲ್ಲ ಯಾರು ಹಾ ಅಲ್ಲಿದ್ದ ಕೆಲವರ ಜೊತೆ ಮಾತನಾಡಿ ಅವರ ಜೀವನ ಶೈಲಿ ಹಾಗೂ ಬಂದರಿನ ಕೆಲಸದ ಬಗ್ಗೆ ತಿಳಿದುಕೊಂಡೆ. ಇಲ್ಲಿ ನಾವು ಬೆಳಗ್ಗೆ 3 ಗಂಟೆ ಬಂದು ಮೀನು ಖಾಲಿ ಮಾಡಿ ಐಸ್ ಹಾಕಿ ಪುನಃ ವಾಪಸ್ ಪಡ್ಡೆಗೆ ಹೋಗ್ತಾರೆ. ಎಲ್ಲಿಂದ ಹಿಡ್ಕೊಂಡ್ ಬರ್ತೀರ ಅವನ್ನ? ನಾವು ಹೋಗುದಿಲ್ಲ ಪಡ್ಡೆಗೆ, ಒಳಗೆ ನಾವು ಹೋಗುದಿಲ್ಲ. ನಾವು ಇಲ್ಲಿ ಖಾಲಿ ಮಾಡಿಸ್ಲಿಕ್ಕೆ ಮಾತ್ರ ಅಷ್ಟೇ. ಬೇರೆದವ್ರು ಹೋಗ್ತಾರ? ಬೇರೆದವ್ರು ಬೋಟ್ನವ್ರು, ಆಂಧ್ರದವ್ರು ಹೋಗ್ತಾರೆ. ಆಂಧ್ರ ತಮಿಳ್ನವರೆಲ್ಲ ಹೋಗ್ತಾರೆ. ಸಮುದ್ರ ತಾಯಿ ಇನ್ನೂವರೆಗೆ ನಮ್ಗೆ ಯಾವ್ದು ಕೊರತೆ ಮಾಡ್ಲಿಲ್ಲ. ಎಷ್ಟು ಬೋಟ್ಗಳಿವೆ ಇಲ್ಲಿ? ಅಂದ್ರೆ ಒಂದು 4,000 ಬೋಟ್ ಇದೆ ಅಂತ. 4,000 ಬೋಟ ಅಂದ್ರೆ ಕಂಟಿನ್ಯೂ ಆಗಿ ಮೂವ್ ಆಗ್ತಾ ಇರ್ತವೆ. ಮೂವ್ ಆಗ್ತಾರೆ. ಆದ್ರೆ ಈ ವರ್ಷ ಮಾತ್ರ ಒಳ್ಳೆ ದುಡಿಮೆ ಆಗಿದೆ ಎಲ್ಲರಿಗೂ ಸಹ. ಯಾರು ದನಿಯವರಿಗೂ ಸಹ ನಮಗೆ ಸಹ ಎಲ್ಲರಿಗೂ. ಅಂದ್ರೆ ಮೀನುಗಳು ಜಾಸ್ತಿ ಸಿಗ್ತಾ ಇದಾವ? ಹೋದ ವರ್ಷ ಅಷ್ಟೇನ ಮಧ್ಯದಲ್ಲಿ ಫುಲ್ ಸ್ವಲ್ಪ ಕಡಿಮೆ ಆಗ್ತಿತ್ತ. ಈ ವರ್ಷ ಫುಲ್ ರನ್ನಿಂಗ್ ಆಗಿದೆ ಬೋಟ್ ಎಲ್ಲ. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಒಳ್ಳೆ, ಏನ್ ತೊಂದರೆ ಇಲ್ಲ. ಪಕ್ಕದಲ್ಲಿ ಒಂದು ದೊಡ್ಡ ಹಡಗಿತ್ತು. ಆದರೆ ಅದರ ಒಳಗೆ ಹೋಗಲು ಅನುಮತಿ ಇರಲಿಲ್ಲ. ಇಲ್ಲಿಂದ ಹಾಗೆ ಮುಂದೆ ಹೋದೆ. ಅಲ್ಲಿ ಸಾಕಷ್ಟು ಹಡಗುಗಳಲ್ಲಿ ಮೀನುಗಾರರು ಮೀನುಗಳನ್ನು ಹಿಡಿದು ತಂದು ಡಬ್ಬಿಯಲ್ಲಿ ತುಂಬಿಸುತ್ತಿದ್ದರು. ಎಲ್ಲ ಚಿಕ್ಕ ಮೀನುಗಳೇ. ದೊಡ್ಡ ಮೀನುಗಳನ್ನು ನೋಡಲು ನನಗೆ ಸಿಗಲಿಲ್ಲ.
ಅಲ್ಲಿಂದ ಮತ್ತೆ ಬಸ್ ಸ್ಟಾಪ್ಗೆ ಬಂದು ಉಡುಪಿ ಕುಂದಾಪುರ ಬಸ್ ಹತ್ತಿ ಸುರತ್ಕಲ್ ಲೈಟ್ ಹೌಸ್ ಬೀಚ್ ಕಡೆ ಪ್ರಯಾಣ ಮುಂದುವರಿಸಿದೆ. ಸುರತ್ಕಲ್ನಲ್ಲಿ ಇಳಿದು ಮತ್ತೊಂದು ಆಟೋ ಹಿಡಿದು ಬೀಚ್ ಕಡೆ ಹೊರಟೆ. ರಾತ್ರಿ 10 ಗಂಟೆಗೆ ಬೆಂಗಳೂರಿಗೆ ಟ್ರೈನ್ ಇತ್ತು. ವಾಪಸ್ ಹೋಗಬೇಕಿತ್ತು. ಇನ್ನೂ ಸುತ್ತಾಡಬೇಕು ಅನ್ನಿಸಿದರೂ ಆರೋಗ್ಯ ಸ್ವಲ್ಪ ಸರಿಯಾಗಿರಲಿಲ್ಲ. ಕೊನೆಗೂ ಹಸಿರಿನ ಮಧ್ಯೆ ಸಾಗುತ್ತಾ ಸುರತ್ಕಲ್ ಬೀಚ್ ತಲುಪಿದೆ. ನಿನ್ನೆ ನೋಡಿದ ತಣ್ಣೀರ್ಬಾವಿ ಬೀಚ್ಗೆ ಹೋಲಿಸಿದರೆ ಇಲ್ಲಿ ಜನರ ಸಂಖ್ಯೆ ಕಡಿಮೆ ಇತ್ತು. ಇಲ್ಲಿ ದಡದಲ್ಲಿ ಕಲ್ಲಿನ ಬಂಡೆಗಳು, ಅವುಗಳಿಗೆ ಸಮುದ್ರದ ಅಲೆಗಳು ಅಪ್ಪಳಿಸುತ್ತಿದ್ದ ದೃಶ್ಯ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಈ ಬೀಚ್ನ ಮತ್ತೊಂದು ವಿಶೇಷತೆ ಲೈಟ್ ಹೌಸ್. ಅದರ ಮೇಲಿಂದ ಸಂಪೂರ್ಣ ಸಮುದ್ರದ ನೋಟ ಕಾಣಿಸುತ್ತದೆ. ಪಕ್ಕದಲ್ಲಿ ಒಂದು ಮಂಟಪದಂತಹ ಜಾಗವೂ ಇದೆ. ಇಲ್ಲಿ ಕುಳಿತು ಸಮುದ್ರವನ್ನು ನೋಡಲು ಚೆನ್ನಾಗಿತ್ತು. ಲೈಟ್ ಹೌಸ್ ಮೇಲೆ ಹೋಗಲು 12 ರೂಪಾಯಿ ಟಿಕೆಟ್ ಇತ್ತು. ಮೇಲಿಂದ ಕಂಡ ದೃಶ್ಯ ನಿಜಕ್ಕೂ ಅದ್ಭುತವಾಗಿತ್ತು. ಒಂದು ಕಡೆ ವಿಶಾಲವಾದ ಸಮುದ್ರ, ಮತ್ತೊಂದು ಕಡೆ ಸಾಲು ಸಾಲು ತೆಂಗಿನ ಮರಗಳು ಮತ್ತು ಹಸಿರು ಪರಿಸರ. ಸಂಜೆ ಸಮಯ ಆಗುತ್ತಿದ್ದಂತೆ ಲೈಟ್ ಹೌಸ್ನಿಂದ ಕೆಳಗೆ ಬಂದು ಸನ್ಸೆಟ್ ನೋಡಲು ಒಂದು ಜಾಗದಲ್ಲಿ ಕುಳಿತುಕೊಂಡೆ. ನಿಧಾನವಾಗಿ ಸೂರ್ಯ ಸಮುದ್ರದೊಳಗೆ ಮರೆಯಾಗುತ್ತಿದ್ದ ದೃಶ್ಯ ಮನಸ್ಸಿಗೆ ಒಂದು ರೀತಿಯ ಶಾಂತಿ ನೀಡುತ್ತಿತ್ತು. ಕೊನೆಗೂ ಸೂರ್ಯ ಅಸ್ತಮಿಸುತ್ತಿದ್ದ. ಆದರೆ ನನಗೂ ರೈಲಿಗೆ ಸಮಯ ಹತ್ತಿರವಾಗುತ್ತಿತ್ತು. ಅಲ್ಲಿಂದ ಹೊರಡಲು ಮನಸ್ಸೇ ಇರಲಿಲ್ಲ. ಈ ಪ್ರಯಾಣ ಇಲ್ಲಿಗೆ ಮುಗಿಯುತ್ತಿದೆ ಅನ್ನುವ ಬೇಸರ ಕಾಡುತ್ತಿತ್ತು. ಹೊರಡುವ ಮುನ್ನ ಮತ್ತೊಮ್ಮೆ ಹಿಂತಿರುಗಿ ನೋಡಿದೆ. ಆ ಸಮುದ್ರ, ಆ ಅಲೆಗಳು, ಆ ಸುಂದರ ನೋಟ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವ ನೆನಪಾಗಿ ಬಿಟ್ಟವು. ನಂತರ ಮೇನ್ ರೋಡ್ಗೆ ಬಂದು ಬಸ್ ಹಿಡಿದು ಮಂಗಳೂರು ರೈಲ್ವೆ ಸ್ಟೇಷನ್ ಕಡೆ ಹೊರಟೆ. ಮಧ್ಯಾಹ್ನ ಸ್ನೇಹಿತನೊಬ್ಬ ಕಾಲ್ ಮಾಡಿದ್ದ ಎಂದಿನಲ್ಲ, ಅವನು ಮತ್ತೆ ಕಾಲ್ ಮಾಡಿ ಯಾವ ಟ್ರೈನಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದಾಗ 10 ಗಂಟೆಯ ಟ್ರೈನಿಗೆ ಅಂದೆ. ಆಗ ಅವನು 10 ಗಂಟೆಗೆ ಯಾವ ಟ್ರೈನ್ ಇಲ್ಲ, 8:10ಕ್ಕೆ ಈಗ ನಿನಗೆ ಒಂದು ಕೊನೆಯ ಟ್ರೈನ್ ಇದೆ ಎಂದು ಹೇಳಿದ. ನಾನು ಸರಿಯಾಗಿ ನೋಡಿರಲಿಲ್ಲ. ನನ್ನ ಹತ್ತಿರ ಕೇವಲ ಇವಾಗ 15 ನಿಮಿಷ ಮಾತ್ರ ಉಳಿದಿತ್ತು. ಬಸ್ ಟ್ರಾಫಿಕ್ನಲ್ಲಿ ಸಿಲುಕಿತ್ತು. ಇನ್ನು 10 ನಿಮಿಷ ಬಾಕಿ ಇರುವಾಗಲೇ ಬಸ್ ಸ್ಟಾಪ್ ತಲುಪಿದೆ. ಅಲ್ಲಿಂದ ರೈಲ್ವೆ ಸ್ಟೇಷನ್ ಸ್ವಲ್ಪ ದೂರದಲ್ಲಿತ್ತು. ನಾನು ಓಡಲು ಪ್ರಾರಂಭಿಸಿದೆ. ಕೊನೆಗೆ ಟ್ರೈನ್ ಹೊರಡಲು ಕೇವಲ 5 ನಿಮಿಷ ಇರುವಾಗ ಸ್ಟೇಷನ್ ತಲುಪಿದೆ. ಬೇಗನೆ ಟಿಕೆಟ್ ತೆಗೆದುಕೊಂಡು ಪ್ಲಾಟ್ಫಾರ್ಮ್ ಕಡೆಗೆ ಓಡಿದೆ. ಸರಿಯಾಗಿ 8:10ಕ್ಕೆ ಟ್ರೈನ್ ಒಳಗೆ ಇದ್ದೆ. ಟ್ರೈನ್ ಕೂಡ 5 ನಿಮಿಷ ತಡವಾಗಿ ಹೊರಟಿತು. ಬೆಳಿಗ್ಗೆ ಸುಮಾರು 6:30ಕ್ಕೆ ಬೆಂಗಳೂರು ತಲುಪಿದೆ. ರವಿವಾರ ಇದ್ದ ಕಾರಣ ಮೆಟ್ರೋ 7 ಗಂಟೆಗೆ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೆ ಎಲ್ಲರೂ ಕಾಯುತ್ತಿದ್ದವು. ಮೆಟ್ರೋ ಸ್ಟಾರ್ಟ್ ಆಗುತ್ತಿದ್ದಂತೆ ಎಲ್ಲರೂ ಒಮ್ಮೆಲೆ ಧಾವಿಸಿದರು. ಆ ಜನಸಂದಣಿಯಲ್ಲಿ ನಾನು ಒಬ್ಬನಾಗಿ ಹೊರಟೆ.